ಮಳೆ ಜೋರಾಗಿ ಸುರಿಯುತ್ತಿತ್ತು. ನಗರದ ಒಂದು ಸಣ್ಣ ಬಸ್ ನಿಲ್ದಾಣದಲ್ಲಿ ರವಿ ಒಬ್ಬನೇ ನಿಂತಿದ್ದ. ಕೈಯಲ್ಲಿ ಹಳೆಯ ಬ್ಯಾಗ್, ಕಣ್ಣಲ್ಲಿ ನೋವು, ಜೀವನದಲ್ಲಿ ಎಲ್ಲವೂ ಕೈತಪ್ಪಿದಂತಾಗಿತ್ತು. ಅಷ್ಟರಲ್ಲಿ ಬಿಳಿ ಸೀರೆಯಲ್ಲಿದ್ದ ಒಬ್ಬ ವಯಸ್ಸಾದ ಅಜ್ಜಿ ಅವನ ಪಕ್ಕದಲ್ಲಿ ಬಂದು ನಿಂತಳು. ಮಗಾ, ಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ಲ, ಛತ್ರಿ ಇದೆಯಾ ಎಂದು ಕೇಳಿದಳು. ರವಿ ತಲೆ ಅಲ್ಲಾಡಿಸಿದ. ಅಜ್ಜಿ ತನ್ನ ಛತ್ರಿಯನ್ನು ಅವನ ಕೈಗೆ ಕೊಟ್ಟು, ನೀನು ತೆಗೆದುಕೋ, ನನಗೆ ಮನೆ ಹತ್ತಿರವೇ ಇದೆ ಎಂದಳು. ಆದರೆ ಅಜ್ಜಿ, ನೀವು ಹೇಗೆ ಹೋಗುತ್ತೀರಾ? ಅಜ್ಜಿ ನಗುತ್ತಾ, ನನ್ನ ಬಗ್ಗೆ ಯೋಚಿಸಬೇಡ, ಕೆಲವೊಮ್ಮೆ ದೇವರು ನಮ್ಮನ್ನು ಇನ್ನೊಬ್ಬರಿಗೆ ಸಹಾಯ ಮಾಡಲು ಕಳುಹಿಸುತ್ತಾನೆ ಎಂದಳು. ಅಷ್ಟು ಹೇಳಿ ಮಳೆಯಲ್ಲಿ ನಿಧಾನವಾಗಿ ನಡೆದು ಹೋದಳು. ರವಿ ಆ ಛತ್ರಿಯನ್ನು ನೋಡುತ್ತಾ ನಿಂತ. ಮರುದಿನ ಅವನು ಅಜ್ಜಿಯನ್ನು ಹುಡುಕಿಕೊಂಡು ಅದೇ ಬಸ್ ನಿಲ್ದಾಣಕ್ಕೆ ಬಂದ. ಆದರೆ ಅಜ್ಜಿ ಎಲ್ಲಿಯೂ ಕಾಣಿಸಲಿಲ್ಲ. ಒಬ್ಬ ಚಹಾ ಅಂಗಡಿಯವನನ್ನು ಕೇಳಿದ. ಇಲ್ಲಿ ಪ್ರತಿದಿನ ಬಿಳಿ ಸೀರೆ ಹಾಕಿಕೊಂಡು ಒಬ್ಬ ಅಜ್ಜಿ ಬರುತ್ತಾರಲ್ಲ, ಅವರು ಎಲ್ಲಿದ್ದಾರೆ? ಅಂಗಡಿಯವನು ಕೆಲಕ್ಷಣ ಮೌನವಾಗಿದ್ದ. ಮಗಾ, ನೀನು ಯಾರ ಬಗ್ಗೆ ಹೇಳ್ತಿದ್ದೀಯೋ ಗೊತ್ತಿಲ್ಲ, ಆದರೆ ಈ ಬಸ್ ನಿಲ್ದಾಣದಲ್ಲಿ ಕಳೆದ 3 ವರ್ಷಗಳಿಂದ ಅಂತಹ ಅಜ್ಜಿ ಯಾರೂ ಬಂದಿಲ್ಲ. ರವಿ ಆಶ್ಚರ್ಯದಿಂದ ಕೈಯಲ್ಲಿದ್ದ ಛತ್ರಿಯನ್ನು ನೋಡಿದ. ಅದರ ಹಿಡಿಯಲ್ಲಿ ಒಂದು ಚಿಕ್ಕ ಕಾಗದ ಸಿಕ್ಕಿತು. ಅದರಲ್ಲಿ ಬರೆಯಲಾಗಿತ್ತು, ನಿನ್ನ ಜೀವನದಲ್ಲಿ ಎಷ್ಟೇ ಕತ್ತಲೆ ಬಂದರೂ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗುವುದನ್ನು ಮಾತ್ರ ನಿಲ್ಲಿಸಬೇಡ. ರವಿ ಕಣ್ಣಲ್ಲಿ ನೀರು ತುಂಬಿತು. ಆ ದಿನದಿಂದ ಅವನು ತನ್ನ ಜೀವನವನ್ನೇ ಬದಲಿಸಿಕೊಂಡ. ತನಗೆ ಸಾಧ್ಯವಾದಷ್ಟು ಬಡವರಿಗೆ ಊಟ ಕೊಡುತ್ತಿದ್ದ, ದಾರಿ ತಪ್ಪಿದವರಿಗೆ ಸಹಾಯ ಮಾಡುತ್ತಿದ್ದ, ಯಾರಾದರೂ ದುಃಖದಲ್ಲಿದ್ದರೆ ಅವರ ಮಾತು ಕೇಳುತ್ತಿದ್ದ. ವರ್ಷಗಳು ಕಳೆದವು. ಒಂದು ದಿನ ಅದೇ ಬಸ್ ನಿಲ್ದಾಣದಲ್ಲಿ ಮಳೆಯಲ್ಲಿ ನಡುಗುತ್ತಿದ್ದ ಒಬ್ಬ ಚಿಕ್ಕ ಹುಡುಗನನ್ನು ರವಿ ನೋಡಿದ. ರವಿ ತನ್ನ ಛತ್ರಿಯನ್ನು ಅವನಿಗೆ ಕೊಟ್ಟು ನಗುತ್ತಾ ಹೇಳಿದ, ಇದನ್ನು ನೀನು ಇಟ್ಟುಕೋ, ಕೆಲವೊಮ್ಮೆ ದೇವರು ನಮ್ಮನ್ನು ಇನ್ನೊಬ್ಬರಿಗೆ ಸಹಾಯ ಮಾಡಲು ಕಳುಹಿಸುತ್ತಾನೆ. ಮಗುವಿನ ಮುಖದಲ್ಲಿ ನಗು ಮೂಡಿತು. ರವಿ ಆಕಾಶದತ್ತ ನೋಡಿದ. ಮೋಡಗಳ ನಡುವೆ ಸೂರ್ಯನ ಕಿರಣ ಕಾಣಿಸಿತು. ಆ ದಿನ ಅವನಿಗೆ ಅರ್ಥವಾಯಿತು, ಒಳ್ಳೆಯತನ ಎಂದಿಗೂ ಕಳೆದು ಹೋಗುವುದಿಲ್ಲ. ನಾವು ಕೊಟ್ಟ ಒಂದು ಸಣ್ಣ ಸಹಾಯವು ಯಾರಾದರೂ ಒಬ್ಬರ ಬದುಕಿನಲ್ಲಿ ದೊಡ್ಡ ಬೆಳಕಾಗಬಹುದು.